ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ನಾನ್ ಇಲ್ಲಿಗೆ ಬಂದಿರೋದು ನಮ್ಮ ಮನೆಗೆ ಮಹಾಲಕ್ಷ್ಮಿ ಆಗಿ ಬರ್ತಿರೋ ಅಹಲ್ಯ ಅವ್ರನ್ನ ಮಾತಾಡ್ಸೋದಕ್ಕೆ. ಅಹಲ್ಯ ಅವ್ರೆ, ನಾನು ನಿಮ್ ಹತ್ರ ಎಷ್ಟೊಂದು ಮಾತಾಡೋದಿದೆ ಗೊತ್ತಾ, ಎಷ್ಟೊಂದು ವಿಷಯ ಹೇಳ್ಬೇಕು. ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ, ಏನ್ ಶುರು ಮಾಡ್ಲಿ, ತುಂಬಾ ಕನ್ಫ್ಯೂಷನ್ ಆಗ್ತಿದೆ. ಅದಕ್ಕೆ ನನ್ಗೆ ಏನ್ ಬರುತ್ತೋ ಅದನ್ನ ನಾನು ಹೇಳ್ತೀನಿ, ಕೇಳಿಸ್ಕೋಬೇಕು, ಬೇಜಾರಾಗ್ಬಾರ್ದು, ಓಕೆನಾ? ನಮ್ ಸಾಕುಗೆ 5 ವರ್ಷದಿಂದ ಹುಡುಗಿನ ಹುಡುಕ್ತಾನೆ ಇದೀವಿ. ಹುಡುಗಿನ ಹುಡುಕಿದ್ವಿ ಅಂದ್ರೆ ಒಬ್ರಾದ್ಮೇಲೆ ಒಬ್ರು ಸೆಟ್ಟೇ ಆಗ್ಲಿಲ್ಲ. ಆಕ್ಚುಲಿ ಸೆಟ್ ಆಗ್ಲಿಲ್ಲ ಅನ್ನೋದಕ್ಕಿಂತ ನಮ್ ಗುಗ್ಗುಗೆ ಇಷ್ಟ ಆಗ್ಲಿಲ್ಲ. ಗುಗ್ಗು ಯಾರು ಅಂತ ಅನ್ಕೊಂಡ್ರ? ಅದೇ ನಮ್ ಸಾಕು ತಮ್ಮ ಅನಿಕೇತ್. ವೆರಿ ಬ್ರಿಲಿಯಂಟ್ ಅವನೇ. ನಮ್ ಸಾಕು ಇದನ್ನಲ್ಲ, ತುಂಬಾ ಒಳ್ಳೆ ಹುಡುಗ. ಯಾವತ್ತು ಯಾರಿಗೂ ಕೆಟ್ಟದನ್ನ ಬಯಸಿಲ್ಲ, ಎಲ್ರಿಗೂ ಒಳ್ಳೇದನ್ನೇ ಮಾಡ್ತಾನೆ. ತಾಯಿ ಅಂತ ಹೃದಯದವನು, ಮಗು ಅಂತ ಮನ್ಸಿನವನವನು. ಸಾಕು ಅಂತ ಹುಡುಗನ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು ಅಂತೀನಿ. ಸಾಕು ಅಂದ್ರೆ ಸಾಕು ನಮ್ ಸಾಕೇತು. ನಮ್ ಸಾಕೇತ್ನ ನಾನು ಪ್ರೀತಿಯಿಂದ ಸಾಕು ಅಂತ ಕರಿತೀನಿ. ಓ ಅಲ್ಲಿ ಅವ್ರೆ, ನಾನ್ ನಿಮ್ಗೆ ಮೊದ್ಲೇನೆ ಹೇಳ್ತಿದ್ದೀನಿ, ನಮ್ ಸಾಕು ತುಂಬಾ ಸೂಕ್ಷ್ಮ ಮನ್ಸಿನವನು. ಅವನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ಸ್ವಲ್ಪನೂ ನೋವಾಗ್ಬಾರ್ದು, ಹಾಗೆ ನೋಡ್ಕೋಬೇಕು, ಓಕೆನಾ? ಐದವೇ, ನಮ್ ಸಾಕೇತ್ಗೆ ಗಾಡಿ ಕಲರ್ಸ್ ಇಷ್ಟ ಆಗಲ್ಲ, ಲೈಟ್ ಕಲರ್ಸ್ ನ ತುಂಬಾ ಇಷ್ಟ ಪಡ್ತಾನೆ. ಸ್ವೀಟ್ ಜಾಸ್ತಿ ತಿನ್ನಲ್ಲ, ಲೈಟ್ ಆಗಿ ತಿಂತಾನೆ. ದೇವ್ರನ್ನ ತುಂಬಾ ನಂಬ್ತಾನೆ, ಜೊತೆಗೆ ಅವನೇ ದೇವ್ರ ತರ ನಿಂತ್ಕೊಂಡು ಎಲ್ರಿಗೂ ಹೆಲ್ಪ್ ಮಾಡ್ತಾನೆ. ಆಮೇಲೆ ಓ ದೇವ್ರೆ, ನಾನು ಇದೇ ತರ ಮಾತಾಡ್ತಾ ಕೂತ್ಕೊಂಡ್ರೆ ರಾತ್ರಿ ಆಗ್ಬಿಡುತ್ತೆ. ನಾನು ಇಲ್ಲಿಗೆ ಬಂದಿರೋದು ಒಂದ್ ಇಂಪಾರ್ಟೆಂಟ್ ಕೆಲ್ಸನ ಮುಗಿಸ್ಕೊಂಡು ಹೋಗೋದಕ್ಕೆ. ಮೊದ್ಲು ಅದನ್ನ ಹೇಳ್ತೀನಿ ನಿಮ್ಗೆ, ಓಕೆನಾ? ಅಲ್ಲಿ ಅವ್ರೆ, ಸಿಗೋದ್ ಸಿಕ್ಕಿದೀರಾ. ಒಂದ್ 2 ವರ್ಷದಿಂದ ಸಿಕ್ಕಿದಿದ್ರೆ ಇಷ್ಟೊತ್ತಲ್ಲಿ ನೀವು ನಮ್ಮ ಮನೆಗೆ ಮಹಾರಾಣಿ ಆಗಿರ್ತಿದ್ರಿ. ನಮ್ಗೂ ನೋಡಿ ಗಮನಕ್ಕೆ ಬರ್ಲಿಲ್ಲ ಅಂತೀನಿ, ಅಂಗೈ ಎಲ್ಲ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರ್ ತುಂಬಾ ಹುಡುಕುದ್ರಂತೆ. ಹಂಗಾಯ್ತು ನಮ್ ಕತೆ. ಇದು ಶಾಂತಲಮ್ಮನ್ ಗೆಜ್ಜೆ. ನನ್ ಪಾಲಿಗೆ ಇದು ದೇವ್ರ ಸಮಾನ. ಶಾಂತಲಮ್ಮ ಕೊಟ್ಟಿದ್ದು. ಅವ್ರಿದ್ದಾಗ ಇದು ನಮ್ ಸಾಕು ಹೆಂಡತಿಗೆ, ನಮ್ ಮನೆಗ್ ಬರೋ ಸೊಸೆಗೆ ಅಂತ ಹೇಳ್ತಿದ್ರು. ಅವ್ರಿಲ್ಲ. ಹಾಲ್ ಗೆಜ್ಜೆ ನನ್ನ ಹತ್ರನೇ ಉಳ್ಕೊಂಡ್ಬಿಡ್ತು. ನಾನು ಇದನ್ನ ಎಷ್ಟು ಜೋಪಾನವಾಗಿ ಇಟ್ಕೊಂಡಿದ್ದೆ ಗೊತ್ತಾ, ನಮ್ ಸಾಕು ಹೆಂಡತಿಗೆ ಕೊಡ್ಬೇಕು ಅಂತ. ನಮ್ ಮನೆ ಸೊಸೆ ಆಗೋಳು ಅಮ್ಮನ್ ಗುಣ ಹೊತ್ತಿರ್ಬೇಕು ಅಂತಾನೆ ಅನಿ ಹುಡುಗಿನ ಇಷ್ಟು ದಿನ ಹುಡುಕಿದ್ದು. ಕೊನೆಗೆ ನೀವ್ ಫಿಕ್ಸ್ ಆದ್ರಿ. ತಗೊಳ್ಳಿ, ಈಗಿದು ನಿಮ್ ಸ್ವತ್ತು. ಜೋಪಾನವಾಗಿ ಇಟ್ಕೋಬೇಕು, ಓಕೆನಾ? ಶಾಂತಲಮ್ಮ ನಿಮ್ ಜೊತೆ ಯಾವಾಗ್ಲೂ ಇರ್ತಾರೆ ಅನ್ಕೊಳ್ಳಿ. ಅವ್ರ ಆಶೀರ್ವಾದ ನಿಮ್ಮೇಲೆ ಯಾವಾಗ್ಲೂ ಇರುತ್ತೆ. ಎಲ್ಲಿ ನಿಮ್ ಕಾಲ್ ಕೊಡಿ. ಪರವಾಗಿಲ್ಲ, ನಾನೇ ಹಾಕೋತೀನಿ. ನೋ ಚಾನ್ಸ್. ನಿಮ್ ಕಾಲ್ಗೆ ನನ್ ಕೈಯಾರ ನಾನೇ ಗೆಜ್ಜೆ ಹಾಕ್ಬೇಕು. ಕಾಲ್ ಮುಂದೆ ಮಾಡಿ, ಮುಂದೆ ಮಾಡಿ. ವೆರಿ ಗುಡ್. ಸಾರಿ ಅಹಲ್ಯ ಅವ್ರೆ, ನಮ್ ಶಾಂತಲಮ್ಮಂಗೆ 2 ಗಂಡ್ ಮಕ್ಳು. ಒಂದು ಸಾಕೇತು, ಇನ್ನೊಂದು ಅನಿಕೇತು. ಒಂದ್ ಗೆಜ್ಜೆ ಸಾಕೇತ್ ಹೆಂಡತಿ ಆಗೋಳ್ಗೆ, ಅದಕ್ಕೆ ನಿಮಗ್ ಕಟ್ದೆ. ಇನ್ನೊಂದು ಗುಗ್ಗು ಹೆಂಡತಿ ಆಗೋಳ್ಗೆ. ಅಯ್ಯೋ ದೇವ್ರೆ, ಟೈಮ್ ಆಗೋಯ್ತು. ಸಾರಿ, ನಾನು ಬೇಗ ಹೊರಡ್ಬೇಕು. ಬಾಯ್ 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 ಅಹಲ್ಯವ್ರೆ, ಬಾಯ್ 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 ಬಾಯ್. ಅಕ್ಕ, ದೋ ಅಂತ ಮಳೆ ಬಂದು ನಿಂತೋದಂಗಾಯ್ತಲೆ. ವೆಲ್ಕಮ್ ಮೈ ಡಿಯರ್ ಮುದ್ದು ಅಮ್ಮ, ವೆಲ್ಕಮ್.
ರಜತ್ ಸರ್ ಫುಲ್ ಖುಷಿಯಾಗಿದ್ದಾರೆ. ಅವ್ರ ಖುಷಿ ಏನಾದರೂ ಹಾಳಾಯ್ತೋ? ಅಮ್ಮ ಅಂದ್ರೆ ನೀನೇ ಕಣಮ್ಮ. ಇಡೀ ಜಗತ್ನಲ್ಲಿ ನಿನ್ನಂತ ಅಮ್ಮ ಇರೋಕೆ ಸಾಧ್ಯನೇ ಇಲ್ಲ. ಗೈಸ್, ನಮ್ಮ ಅಮ್ಮನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಶಿ ಇಸ್ ಮೈ ಲವ್ಲಿ ಮದರ್, ಮೈ ಗ್ರೇಟ್ ಮದರ್. ನಮ್ಮ ಅಮ್ಮನ ತರ ಯಾರು ಇರಕ್ ಸಾಧ್ಯನೇ ಇಲ್ಲ. ಅಂಡ್ ನಮ್ಮ ಅಮ್ಮ ಗ್ರೇಟ್. ವೆಲ್ಕಮ್ ಮಾಮ್, ವೆಲ್ಕಮ್ ಟು ದ ಪಾರ್ಟಿ. ಈ ಪಾರ್ಟಿ ನಿಮ್ಗೋಸ್ಕರ, ನೀವು ನನಗ್ ಕೊಡ್ತಿರೋ ಖುಷಿಗೋಸ್ಕರ. ನಾನು ಯಾವತ್ತು ನನ್ನ ಸರ್ಕಲ್ ನಲ್ಲಿ ಹೇಳ್ತಾ ಇರ್ತೀನಿ, ಇದ್ರೆ ನಮ್ಮ ಮಾಮ್ ತರ ಇರ್ಬೇಕು ಅಂತ. ಮನ್ಸಲ್ಲಿ ಅಂದ್ಕೊಂಡಿದ್ ನಾಲ್ಗೆ ಮೇಲೆ ಬರುವಷ್ಟರಲ್ಲಿ ನಾನು ಇಷ್ಟಪಟ್ಟಿದ್ದನ್ನ ನನ್ನ ಕಾಲ್ ಮುಂದೆ ತಂದು ನಿಲ್ಸ್ತಾಳೆ ನಮ್ಮಮ್ಮ. ನಾನು ಎಲ್ರ ಹತ್ರ ಹೆಮ್ಮೆಂದ ಹೇಳ್ಕೊತೀನಿ, ನಮ್ಮಮ್ಮ ಮಾತು ಕೊಟ್ರೆ ಮುಗೀತು. ತಲೆ ಮೇಲೆ ತಲೆ ಬೀಳ್ಲಿ, ನಮ್ಮಮ್ಮ ಮಾತು ತಪ್ಪಲ್ಲ. ನುಡಿದಾಗ ನಡೆಯೋ ನಮ್ಮಮ್ಮ ನನ್ನ ಕಣ್ಣಿಗೆ ದೇವತೆನೆ, ದೇವತೆ. ಗೈಸ್, ವೆಲ್ಕಮ್ ಮಾಡ್ರು ನಮ್ಮಮ್ಮನ, ವೆಲ್ಕಮ್ ಮಾಡ್ರು. ವೆಲ್ಕಮ್ 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 ಮೈ ಡಿಯರ್ ಮಾಮ್. ನೋಡ್ರು ನೋಡ್ರು, ಮಗ ಇಷ್ಟಪಟ್ಟ ಅಂತ 3 ವರ್ಷ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಮ್ಮಮ್ಮ ಹುಡ್ಕಾಡಿದಾಳೆ. ಇವತ್ತು ಅವಳನ್ನ ಕರ್ಕೊ ಬರ್ತೀನಿ ಅಂತ ನಮ್ಮಮ್ಮ ಮಾತು ಕೊಟ್ಟಿದ್ಲು. ಕೊನೆಗೆ ಕರ್ಕೊಂಡು ಬಂದೇ ಬಿಟ್ಲು. ರಾಜು ಬೇರೆ ಜಾಲ್ಯ ರಾಜು ಎಲ್ಲೋ ಅಹಲ್ಯ? ಅಹಲ್ಯಲ್ಲಿ ಮಾಮ್, ಎಲ್ಲಿ ನನ್ನ ಅಹಲ್ಯ? ಎಲ್ಲಿದ್ದಾಳೆ ಅವಳು? ಓಹೋ, ನಿನ್ನ ನೋಡ್ತಿದ್ದಾಗೆ ಅರ್ಧ ಜೀವ ಹೋಗಿರುತ್ತಲ್ವಾ? ಇಲ್ಲಿ ಬರ್ತಿದ್ದಾಗೆ ಇನ್ನು ಅರ್ಧ ಜೀವ ಹೋಗ್ಲೋ ಬೇಡ್ವೋ ಅಂತ ಒದ್ದಾಡ್ತಿರುತ್ತೆ ಅಲ್ವಾ? ಕುಟುಕಿರೋ ಜೀವನ ಗುಟ್ಟು ಕೊಟ್ಟು ಕರ್ಕೊಬರನ್ನ ಬಂಡ್ರೋ ಗೈಸ್, ಬನ್ನಿ. ಅಹಲ್ಯ, ಮೈ ಸ್ವೀಟ್ ಹಾರ್ಟ್, ಎಲ್ಲಿದ್ಯಾ ಬೇಬಿ? ಕಮ್ ಆನ್ ಬೇಬಿ. ಅಹಲ್ಯ, ಚಿನ್ನ ಎಲ್ಲಿದ್ಯಾ? ಚಿನ್ನ ಬಾ ಚಿನ್ನ. ಮೇಡಮ್, ನೀವು ಮಾತು ಕೊಡಬಾರ್ದಾಗಿತ್ತು ಮೇಡಮ್. ಏನ್ ಮಗ, ನಿಮ್ಮಮ್ಮ ಅಹಲ್ಯನೇ ಕರ್ಕೊ ಬಂದಿಲ್ಲ? ರಜತ್ ಅಣ್ಣ, ಅದೇನಾಯ್ತು ಅಂದ್ರೆ ಎಲ್ಲಿದ್ದಾಳಮ್ಮ ಅವಳು? ಎಲ್ಲಮ್ಮ ಅವಳು? 3 ವರ್ಷ ನನ್ನ ಅವಮಾನದಲ್ಲಿ ನರಳೋ ಹಾಗೆ ಮಾಡಿದ್ಲಲ್ಲ, ಎಲ್ಲವಳು? ಮಾತಾಡಮ್ಮ. ರಜತ್, ಸಾರಿ ಕಂದ, ಅವಳು ಸಿಗ್ಲಿಲ್ಲ. ಸರ್ವಲೋಕಚಾರಿಣೇ ಸರ್ವಮಂತ್ರ ಸ್ವರೂಪ ಕುಮಾರ ಬ್ರಹ್ಮಚಾರಿಣೇ ನಮಾಮಿ. ಓಂ ಚಂಚಲತ್ವಲಾ ಓಂ ರತ್ನಪುಂಗಲಾ. ಅಮ್ಮ, ಅಂತೂ ನಿಮ್ಮ ಆಸೆ ಪ್ರಕಾರ ನಿಮ್ ಸೊಸೆಗೆ 1/4 ಗೆಜ್ಜೆ ಕೊಟ್ಟಾಯ್ತು. ಆದ್ರೆ ಬರೀ 1 ಗೆಜ್ಜೆ ಮಾತ್ರ ಕೊಟ್ಟಿದ್ದೀನಿ. ಅಲ್ಲ, 2 ಗೆಜ್ಜೆನ ಬರೀ ಹಿರಿ ಸೊಸೆ ಕೊಟ್ರೆ? ಪಾಪ, ಕಿರಿ ಸೊಸೆ ಏನ್ ಮಾಡಿದ್ಲು? ಬೇಜಾರಾಗಲ್ವಾ? ನೀವು ಸಾಕೇತ್ನ ಎಷ್ಟ್ ಪ್ರೀತಿ ಮಾಡ್ತಿದ್ರೋ ಅಷ್ಟೇ ಪ್ರೀತಿ ಅನಿಕೇತ್ಗೂ ಕೊಡ್ತಿದ್ರಿ ಅಂತ ನನಗ್ ಗೊತ್ತು. ಅದಕ್ಕೆ 1 ಗೆಜ್ಜೆ ಸಾಕೇತ್ ಹೆಂಡತಿಗೆ, ಇನ್ನೊಂದ್ ಗೆಜ್ಜೆ ಅನಿಕೇತ್ ಹೆಂಡತಿಗೆ. ನೀವ್ ಯಾವತ್ತೂ ಯಾರಿಗೂ ಭೇದ ಭಾವ ಮಾಡಿಲ್ಲ. ನಾನು ಅಷ್ಟೇ, ಯಾವತ್ತೂ ಯಾರಿಗೂ ಭೇದ ಭಾವ ಮಾಡಲ್ಲ. ಬೈದವೆ ಅನಿಕೇತ್ ಹೇಳ್ದಾಗೆ ಅಹಲ್ಯ ಅವರು ಅವ್ರ ಮನೆನ ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ. ಅವ್ರ ಮನೆಯವರು ಅಷ್ಟೇ, ಎಷ್ಟು ಒಳ್ಳೆಯವರು ಗೊತ್ತಾ, ಎಷ್ಟು ಚೆನ್ನಾಗಿದ್ದಾರೆ. ಐ ಆಮ್ ಸೋ ಹ್ಯಾಪಿ ಗೊತ್ತಾ. ಫೈನಲಿ ನಮ್ ಸಾಕೇತ್ಗೆ ಮದ್ವೆ.
ಅದು ಒಂದ್ ಮುತ್ತಿನಂತ ಹುಡುಗಿ ಜೊತೆ. ಈ ವಿಷಯನ ಮೊದ್ಲು ಸಾಕಿದಾಗ ಹೇಳ್ಬಿಡ್ತೀನಿ. ಅಯ್ಯೋ ಫೋನು. ನಂಗೂ ಯಾಕೋ ಬರ್ತಾ ಬರ್ತಾ ನಮ್ ತಾತನ್ ತರನ ಮರು ಶುರು ಆಗ್ಬಿಡಿದೆ. ರಜತ್, ಏನ್ ಮಾಡ್ತಾ ಇದ್ಯಾ? ಬರ್ತಿರೋ ಕೋಪಕ್ಕೆ ಯಾರ ಜೀವನೂ ತೆಗ್ದಿಲ್ಲ, ಅದು ನಿನ್ ಪುಣ್ಯ. ಏನ್ರಿ ಮಿಸಸ್ ಭವಾನಿ ಚಂದ್ರ, ಒಬ್ಬ ಹಳ್ಳಿ ಹುಡುಗಿನ ಹುಡ್ಕೋಕೆ 3 ವರ್ಷ ಬೇಕೇನ್ರಿ ನಿಮ್ಗೆ? ಒಬ್ಬ ಹಳ್ಳಿ ಗಮಾರೆ ನಿಮ್ನ ಮಣ್ಣು ಮುಗಿಸಿ ನನ್ನ ಯಾಮಾರಿಸಿ ಹೋದ್ಲಲ್ಲ, ಅವಳನ್ನ ಹೇಳ್ಕೊಬರಕ್ಕಾಗಿಲ್ವಾ ನಿಮ್ ಕೈಲಿ? ನಿಮ್ ಜನ್ಮಕ್ಕೆ ಯಾವಾಗ್ಲೂ ನಿನ್ ಬಗ್ಗೆ ದೊಡ್ಡದಾಗಿ ಕೊಚ್ಕೋತಾ ಇರ್ತೀಯ. ಭವಾನಿ ನೋಡಿದ್ರೆ ಸುತ್ತಲಿರೋ ಊರವರೆಲ್ಲ ಗಡಗಡ ನಡುತ್ತಾರೆ ಅಂತ. ಭವಾನಿ ಮಾತ್ ಕೊಟ್ರೆ ಯಾವತ್ತು ತಪ್ಪಲ್ಲ ಅಂತ. ಏನ್ರಿ ಮಾತ್ ಕೊಟ್ಟಿದ್ರಿ ನನ್ಗೆ? ನಾನ್ ಮನೆ ಒಳಗೆ ಕಾಲಿಡುವಷ್ಟರಲ್ಲಿ ಆ ಹಾಲ್ಯನ ತಂದು ನಿಲ್ಸ್ತೀನಿ ತಂದಿದ್ದ ತಾನೆ? ಹಾಲ್ಯ ಎಲ್ಲಿ? ಹಾಲ್ಯ ಎಲ್ಲಿದ್ದಾಳೆ? ಹಾಲ್ಯ ಮಗ, ಕಂಟ್ರೋಲ್ ಯೋರ್ ಸೆಲ್ಫ್. ಸಮಾಧಾನ ಮಾಡು. ಏಯ್, ನನಗೆ ಸಮಾಧಾನ ಹೇಳ್ತೀಯ ನೀನು? ನನಗೆ ಸಮಾಧಾನ ಹೇಳ್ತೀಯ? ಏನ್ರಿ ಭವಾನಿ ಚಂದ್ರ, ನೀವು ಕಣ್ಣಿಟ್ಟಿದ್ದೆಲ್ಲ ನಿಮ್ದಾಗುತ್ತಲ್ವಾ? ನಿಮ್ಮೆದ್ರು ನಿಂತವ್ರನ್ನೆಲ್ಲ ನೀವು ಉಳ್ಸಲ್ಲ ಅಲ್ವಾ? ನಿಮ್ಗೆ ತಿರ್ಗಿ ಮಾತಾಡ್ದವ್ರನ್ನ ಸಮಾಧಿ ಮಾಡದೆ ಬಿಡಲ್ಲ ಅಂತ ಏನೇನೋ ಹೇಳ್ಕೊಡ್ತಿದ್ರಿ. ಎಲ್ರಿ ಅಹಲ್ಯ? ಅವಳು ಸಿಕ್ಬಿಟ್ಲು, ನಾ ಕರ್ಕೊ ಬಂದ್ಬಿಡ್ತೀನಿ. ಎಲ್ಲಿವಾಗ ಅವಳು? ರಜತ್ ನನ್ ಮಾತ್ ಕೇಳು, ಅವಳೆಲ್ಲ ತಪ್ಪಿಸ್ಕೊಂಡ್ಲು ಕಣೋ. ನಾನೆಲ್ಲ ಕೇಳ್ಬೇಕಾಗಿರೋದು, ನೀನ್ ಕೇಳ್ಬೇಕು. ನೀನ್ ಕೇಳ್ಬೇಕು. ನನ್ಗವಳು ಬೇಕಷ್ಟೇ. ಅಯ್ಯೋ ಸಾರಿ ಆಂಟಿ, ಸಾರಿ. ದಾನಮ್ಮ, ವಿದ್ಯಾ, ಯಾಕಿಷ್ಟೊಂದು ಅರ್ಜೆಂಟ್ ಆಗಿ ಬರ್ತಿದ್ಯಾ? ಮಾತಾಡ್ ಹೋಗೋ ಅವಸರದಲ್ಲಿ ಮೊಬೈಲ್ ಫೋನ್ ನ ಸೈಲೆಂಟ್ ಮಾಡಕ್ ಹಾಕಿದ್ನಲ್ಲ, ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೀನಿ. ಮೊಬೈಲ್? ಹಾ, ಟೇಬಲ್ ಮೇಲೆ ಇಟ್ಟಲ್ಲ ಮಾತಾಡುವಾಗ. ಹಾ, ಫೋನ್ ಬಿಟ್ಬಿಟ್ಟಿದ್ದೆ. ಬಾಯ್, ಬರ್ತೀನಿ. ಯುರ್ ಸೋ ಪ್ರಿಟಿ. ತುಂಬಾ ಮುದ್ದ ಕಾಣಿಸ್ತಿದ್ದೀರಾ. ನನ್ ದೃಷ್ಟಿನ ತಾಗುತ್ತೆ. ಮೊದ್ಲು ದೃಷ್ಟಿ ತೆಗೆಸ್ಕೊಂಬಿಡಿ. ಅಮ್ಮ, ದೃಷ್ಟಿ ತೆಗಿಬೇಕು, ಓಕೆನಾ? ಪ್ರಾಮಿಸ್? ಸರಿ, ನಾನಿನ್ ಬರ್ತೀನಿ. ಬಾಯ್.